ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಎಂಬ ಸಂಕಲ್ಪದೊಂದಿಗೆ ಆರಂಭವಾದ ಗ್ರಾಮ ರಾಜ್ಯ ಸಂಸ್ಥೆ 15 ವರ್ಷಗಳ ಸಾರ್ಥಕ ಪಯಣವನ್ನ ಪೂರ್ಣಗೊಳಿಸಿ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುವ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ನಾಡಿನ ಎಲ್ಲಾ ಅಡುಗೆ ಮನೆಗಳು ವಿಷಮುಕ್ತವಾಗಬೇಕು ಎನ್ನುವ ಯೋಚನೆಯಿಂದ ಆರಂಭವಾದ ಈ ಸಂಸ್ಥೆ ಸಹಸ್ರಾರು ಅಡುಗೆ ಮನೆಗಳನ್ನ ಈಗಾಗಲೇ ತಲುಪಿದೆ. ನಿಜ ಅರ್ಥದ ನೈಸರ್ಗಿಕ ಉತ್ಪನ್ನಗಳನ್ನ ಮನೆ ಮನೆಗೂ ಪೂರೈಸುವ ಸಂಸ್ಥೆ ಎಂಬ ನಂಬಿಕೆಯನ್ನ ಭದ್ರವಾಗಿಸಿಕೊಂಡಿದೆ. ಪ್ರತಿ ವಾರವೂ ಒಬ್ಬ ಸಾಧಕರನ್ನ ಸಂಧಿಸಿ ಅವರೊಂದಿಗೆ ಮಾತನಾಡ್ತಾ ನಮ್ಮ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಮಾಡೋದಕ್ಕೆ ಸೂಕ್ತವಾದ ದಾರಿ ಕಂಡುಕೊಳ್ಳೋಣ. ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು. ನಮ್ಮ ಇಂದಿನ ಅತಿಥಿ ಶ್ರೀ ರಾಮಚಂದ್ರಾಪುರ ಮಠದ ಶಾಸನ ತಂತ್ರದ ಅಧ್ಯಕ್ಷರು ಹಾಗೂ ಸೆಲ್ಕೋ ಸೋಲಾರ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮೋಹನ್ ಭಾಸ್ಕರ್ ಹೆಗಡೆಯವರು. ಆರೋಗ್ಯಪೂರ್ಣ ಅಡುಗೆ ಮನೆಯನ್ನ ನಿರ್ಮಿಸುವಲ್ಲಿ ನಮ್ಮ ಹಾಗೂ ಸಮಾಜದ ಪಾತ್ರವೇನು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ವಿಷಮುಕ್ತ ಅಡುಗೆ ಹೇಗೆ ನಮ್ಮ ಮನೆಯಲ್ಲಿ ಮಾಡೋದು ಅನ್ನೋ ಯೋಚನೆಯ ಸುತ್ತ, ಆ ಪರಿಕಲ್ಪನೆಯ ಸುತ್ತ ಆರಂಭವಾದ ಈ ಕಾರ್ಯಕ್ರಮ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಹೇಗೆ ಗ್ರಾಮ ರಾಜ್ಯ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆಯೋ ಹಾಗೆ ನಿರಂತರವಾಗಿ ಮುಂದುವರಿತಾ ಇದೆ. ಹಾಗೆ ಇವತ್ತಿನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಹವ್ಯಕ ಮಹಾಮಂಡಲದ ಶಾಸನ ತಂತ್ರದ ಮುಖ್ಯಸ್ಥರಾಗಿರುವಂತಹ, ಹಾಗೆಯೇ ಸೆಲ್ಕೋ ಸೋಲಾರ್ನ CEO ಆಗಿರುವಂತಹ, ಅದಲ್ಲದೇ ಉತ್ತಮ ವಾಗ್ಮಿ, ಸಾಹಿತಿ ಹಾಗೂ ಇನ್ನಷ್ಟು ಹಲವಾರು ಕಾರ್ಯಗಳಲ್ಲಿ ನಿರಂತರವಾಗಿ ನಿರತರಾಗಿರುವಂತಹ ಶ್ರೀಯುತ ಮೋಹನ್ ಹೆಗಡೆಯವರು ನಮ್ಮ ಜೊತೆ ಇಲ್ಲಿದ್ದಾರೆ. ಅವ್ರ ಜೊತೆ ನಾವು ಇವತ್ತು ಮಾತನಾಡೋದಕ್ಕಿದ್ದೀವಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಾಮ ರಾಜ್ಯ 15 ವರ್ಷಗಳಿಂದ ನಿರಂತರವಾಗಿ ನೀವು ನೋಡ್ಕೊಳ್ತಾ ಬಂದಿದ್ದೀರಿ. ಸೊ ನಿಮ್ಮ ಪರಿಕಲ್ಪನೆಯಲ್ಲಿ ಗ್ರಾಮ ರಾಜ್ಯ ಅಂದರೆ ಏನು ಹಾಗೂ ಈ ಹಾದಿಯ ಒಂದು ಅವಲೋಕನ ನೀವು ನೋಡ್ತಾ ಇರೋ ಹಾಗೆ ಹೇಗೆ? ಗ್ರಾಮ ರಾಜ್ಯ ಇದರ ವಿಶಿಷ್ಟ ಕಾರ್ಯಕ್ರಮಕ್ಕೆ ನೀವು ಆಹ್ವಾನಿಸಿದ್ದೀರಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ, ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ರಾಮಚಂದ್ರಾಪುರ ಮಠ ಅವರ ಪೂರ್ಣಾನುಗ್ರಹದಿಂದ ಸ್ಥಾಪನೆಗೊಂಡಂಥ ಒಂದು ಸಂಸ್ಥೆ. ಒಂದು ಸಂಸ್ಥೆಗೆ ಒಂದು ಧಾರ್ಮಿಕವಾದಂತಹ ಬಲ, ಅದು ಅತ್ಯಂತ ವಿಶೇಷವಾದಂತಹ ಶಕ್ತಿಯನ್ನು ಕೊಡುತ್ತೆ. ಎರಡನೇದಾಗಿ ಇದರ ಉದ್ದೇಶ. ಗ್ರಾಮ ರಾಜ್ಯದ ಉದ್ದೇಶವೇ ಕೃಷಿಕರು ತನ್ನ ಕ್ಷೇತ್ರದಲ್ಲಿ ಬೆಳೆದಂತಹ ವಸ್ತುಗಳನ್ನು ಯಾವುದೇ ರೀತಿಯ ಆಡಂಬರಗಳನ್ನು ತೋರದೆ ಅಥವಾ ಅದಕ್ಕೆ ಬೇರೆ ರೀತಿಯ ವೈಭವಗಳನ್ನು ತುಂಬದೆ ತುರುಕದೆ ನೇರವಾಗಿ ಯಾರು ಫಲಾನುಭವಿಗಳಿರ್ತಾರೋ ಅವರಿಗೆ ತಲುಪಿಸುವ ಒಂದು ವ್ಯವಸ್ಥೆ ಇದೆಯಲ್ಲ, ಇದರಲ್ಲಿ ನೇರವಾದ ಒಂದು ನಿಕಟ ಬಾಂಧವ್ಯ ಇದೆ. ಬೆಳೆಯುವ ಬೆಳೆಗಾರನಿಗೂ, ಬೆಳೆಗೂ ಮತ್ತು ಬಳಸುವ ವ್ಯಕ್ತಿಗೂ. ಇದರಿಂದಾಗಿ ಇದು ಒಂದು ಬಹಳ ವಿಶಿಷ್ಟವಾದಂಥ ಒಂದು ಪರಿಕಲ್ಪನೆ. ಆ ದೃಷ್ಟಿಯಿಂದ ನಾನು ಇದನ್ನು ಬಹಳ ಯೋಗ್ಯವಾದಂಥ ಒಂದು ಆರೋಗ್ಯದ ಸಂಬಂಧಿತವಾದ ವಸ್ತುಗಳನ್ನು ನೀಡುವ ವಿಷಯದ ಮಹಾಕ್ರಾಂತಿ ಅಂತ ಬಣ್ಣಿಸಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಮಾರ್ಕೆಟ್ನಲ್ಲಿ ಇಷ್ಟೊಂದು ಬೇರೆ ಬೇರೆ ಪ್ರಾಡಕ್ಟ್ಗಳು ಬರ್ತಾ ಇರಬೇಕಿದ್ರೆ ಅದ್ರ ಮುಂದೆ ಗ್ರಾಮ ರಾಜ್ಯ ಹೇಗೆ ನಿಲ್ಲುತ್ತೆ? ಸಹಜವಾಗಿ ಬರ್ತಾ ಇರಬೇಕು. ಎಲ್ಲಿ ವಿಷಯುಕ್ತವಾದಂತಹ ವಸ್ತುಗಳು ಇದೆಯೋ ಅಲ್ಲಿಯೇ ಅಮೃತ ಇದ್ದೆ ಅಂತ ಗೊತ್ತಾಗಬೇಕು. ಸಮುದ್ರ ಮಥನ ಕಾಲದಲ್ಲಿಯೂ ಹಲವಾರು ಒಳ್ಳೆಯ ವಸ್ತುಗಳು ಸಮುದ್ರದಿಂದ ಮೇಲೆ ಬಂದಾಗಲೂ ಹಾಲ ಬಂದಿತ್ತು, ಅದು ವಿಷ. ಅದನ್ನು ಈಶ್ವರ ಕುಡಿದ್ಬಿಟ್ಟ. ನಿಮ್ಗೆ ಗೊತ್ತಿದೆ, ಪಾರ್ವತಿ ಹೋಗಿ ಅವ್ರನ್ನ ಕೊರಳನ್ನು ಹಿಡಿದರು, ಆದ್ದರಿಂದ ವಿಷಕಂಠ ಆದ ಅಂತ. ಆ ವಿಷ ಬಂದು ಅಂತ ಗೊತ್ತಾದಾಗಲೇ ಉಳಿದ ಅಮೃತಗಳೆಲ್ಲವೂ ಬಂತು. ಅದನ್ನೆಲ್ಲರಿಗೂ ಪ್ರಪಂಚಕ್ಕೆ ಹಂಚಿದರು. ವಿಷ ಒಬ್ಬರಿಗೆ ಮಾತ್ರ ಬಂತು, ಅಮೃತ ಪ್ರಪಂಚಕ್ಕೆ ಬಂತು. ಹಾಗಾಗಿ ಆ ಥರ ಕಾಂಪಿಟೇಷನ್ ಇರಬೇಕು, ಅದು ಇರುತ್ತೆ, ಅದನ್ನು ತಡಿಬೇಕಾದ್ದಿಲ್ಲ. ಕೊಡುವುದನ್ನು ಒಳ್ಳೆಯದನ್ನು ಕೊಟ್ಟರೆ ಸಾಕು ಎನ್ನುವ ಪರಿಕಲ್ಪನೆ ಗ್ರಾಮ ರಾಜ್ಯದ್ದು. ಅದು ತುಂಬ ಸಾಧುವಾದ ಪರಿಕಲ್ಪನೆ.
ಅಂದರೆ ಇದರ ತಳಹದಿಯ ಬಗ್ಗೆ ಸ್ವಲ್ಪ ಹೇಳೋದಾದರೆ ಮತ್ತು ಆರಂಭದ ದಿನಗಳಿಗೂ ಈಗ ಕಂಪೇರ್ ಮಾಡಿದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ, ಯಾವ ಥರ ವ್ಯತ್ಯಾಸ? ನಾನು ಗ್ರಾಮ ರಾಜ್ಯವನ್ನು ಕಳೆದ 15 ವರ್ಷಗಳ ಇದರ ಆರಂಭದ ದಿನದಿಂದ ನೋಡಿದ್ದೇನೆ. ಮಠದಲ್ಲಿ ಸಕ್ರಿಯವಾಗಿ ಇದ್ದದ್ರಿಂದ ಅದರ ಆರಂಭದಿಂದ ಇಲ್ಲಿಯವರೆಗೆ ನಮ್ಮ ಕೃಷ್ಣ ಪ್ರಸಾದ್ ಅಮ್ಮಂಕಲ್ ಅವರ ನೇತೃತ್ವದಲ್ಲಿ ಅಲ್ಲಿ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಎಷ್ಟು ಶ್ರದ್ಧೆಯಿಂದ, ಒಂದು ಭಕ್ತಿಯಿಂದ ಮತ್ತು ಇದೊಂದು ತಮ್ಮ ಕರ್ತವ್ಯ ಮನಸ್ಸಂತೋಷಕಾರಕವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದರ ವ್ಯಾಪಕವಾದಂತಹ ಏಳಿಗೆಯನ್ನು ಗಮನಿಸುವಾಗ 4 ಶಬ್ದಗಳು ನನಗೆ ಬಹಳ ಆಪ್ಯಾಯವಾಗಿ ಕಾಣುತ್ತೆ. ಒಂದು ಆರೋಗ್ಯ, ಇನ್ನೊಂದು ಆಚಾರ, ಮತ್ತೊಂದು ಆಹಾರ, 4ನೆಯದ್ದು ವಿಹಾರ. ನೋಡಿ, ಆರೋಗ್ಯ ಅಂತ ತಗೊಂಡ್ರೆ ಪ್ರಕೃತಿಯಲ್ಲಿ ಒಂದು ವ್ಯವಸ್ಥೆ ತಾನಾಗಿಯೇ ಇದೆ. ಬೀಸುವ ಗಾಳಿ ಶುದ್ಧವಾದ ಗಂಧವನ್ನೇ ಇನ್ನೊಂದು ಕಡೆ ಒಯ್ಯತ್ತೆ. ನೀವು ದುರ್ಗಂಧ ಇದೆ ಅಂತಾದರೂ ಒಯ್ಯತ್ತೆ, ಅದರ ದಾಕ್ಷಿಣ್ಯ ಮಾಡೋದಿಲ್ಲ. ಆದರೆ ಶುದ್ಧವಾದ ಗಂಧ ನಿಮಗೆ ನೆನಪಿನಲ್ಲಿ ಉಳಿಯುತ್ತೆ. ನೀವು ಎಂದೋ ಆಘ್ರಾಣಿಸಿದಂಥ ಒಂದು ಅಗರಬತ್ತಿಯ ಗಂಧ ನಿಮಗೆ ಯಾವತ್ತೂ ನೆನಪಿಗೆ ಬರುತ್ತೆ. ಬೀಸುವ ಗಾಳಿ ಹಾಗಾದರೆ ಹರಿಯುವ ನೀರು ನೋಡಿ, ನಾವು ಕೊಳಚೆ ಪ್ರದೇಶದ ನೀರನ್ನು ಗಮನಿಸ್ತೇವೆ, ಶುದ್ಧವಾದ ನೀರು ಅದನ್ನೂ ಕೂಡ ಗಮನಿಸ್ತೇವೆ, ದೇವಾಲಯದ ತೀರ್ಥವನ್ನು ಗಮನಿಸ್ತೇವೆ. ನೀರು ಒಂದೇ, ಪರಿಕರ ಒಂದೇ, ಆದರೆ ಅದು ಸ್ಥಾನದಿಂದಾಗಿ ಬದಲಾವಣೆಗಳನ್ನು ಹೊಳುತ್ತದೆ. ಹಾಗೆಯೇ ಅದನ್ನು ನೀವು ಗ್ರಾಮ ರಾಜ್ಯಕ್ಕೆ ಅನ್ವಯಿಸಿದರೆ ನಿಮಗೆ ಎಲ್ಲ ಕಡೆ ಅಗರಬತ್ತಿ ಸಿಗಬಹುದು. ಆದರೆ ಗ್ರಾಮ ರಾಜ್ಯದ ಅಗರಬತ್ತಿ ಈ ದೃಷ್ಟಿಯಿಂದ ವಿಶಿಷ್ಟ. ಗ್ರಾಮ ರಾಜ್ಯದ ಒಂದು ಎಣ್ಣೆ ಇರಬಹುದು ಅಥವಾ ಒಂದು ತೊಗರಿಬೇಳೆ ಇರಬಹುದು, ಈ ಎಲ್ಲ ಪರಿಕರಗಳು ಎಲ್ಲಿ ಸಾವಯವ ಅಂಶಗಳನ್ನು ಹೊಂದಿದೆಯೋ ಅಲ್ಲಿಂದ ಪಡೆಯಲ್ಪಡ್ತದೆ. ಹಾಗಾಗಿ ಅದು ಆರೋಗ್ಯದ ಬಗ್ಗೆ ಇರುವ ಕಾಳಜಿಯನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ತರುವ ವಿಷಯದಲ್ಲಿ ಪ್ರಾಮಾಣಿಕವಾದ ಪರಿಶ್ರಮ ಕಾಣುತ್ತೆ. 2ನೆಯದ್ದು ಆಚಾರ. ವಿಷಮುಕ್ತ ಅಡುಗೆ, ಇದು ಇದರ ಧ್ಯೇಯವಾಕ್ಯ. ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಆರಂಭ ಆಗುವುದು ಎಲ್ಲಿ? ಬೆಳಗ್ಗಿಂದ ಅಡುಗೆ ಮನೆಯಿಂದ. ಅಂದರೆ ಆ ಅಡುಗೆ ಮನೆ ವಿಷಮುಕ್ತ ಆಗಿರಬೇಕು ಅಂತಾದರೆ ಅಲ್ಲಿ ಬೀಸುವ ಗಾಳಿ, ಅಲ್ಲಿ ಉಪಯೋಗಿಸುವ ವಸ್ತುಗಳು ವಿಷಮುಕ್ತವಾಗಿರಬೇಕು. ಒಂದು ರೀತಿ ಅದು ದೇವರ ಕೋಣೆ ಹಾಗೇನೆ. ದೇವರ ಕೋಣೆಗಿಂತಲೂ ವಿಶಿಷ್ಟವಾದದ್ದು ಅದು. ನೀವು ಸರಿಯಾಗಿ ಹೇಳಿದಿರಿ ಅದನ್ನು. ಅಂದರೆ ಅಷ್ಟು ಪೂಜ್ಯವಾದದ್ದು ಅದು, ಅಷ್ಟು ಶ್ರೇಷ್ಠವಾದದ್ದು ಅದು. ಹಾಗಾಗಿ ಅಲ್ಲಿ ಯಾವ ವಸ್ತುಗಳನ್ನು ನೀವು ಬಳಸ್ತೀರೋ ಅದನ್ನು ಫಲಾನುಭವಿಗಳು ಯಾರು? ಆ ಅಡುಗೆ ಮನೆಯ ಫಲಾನುಭವಿಗಳು ಯಾರು? ನಮ್ಮದೇ ಅಣ್ಣ, ನಮ್ಮದೇ ಮಕ್ಕಳು, ನಮ್ಮದೇ ತಂದೆ ತಾಯಿಗಳು, ನಮ್ಮ ಕುಟುಂಬ. ನಮ್ಮ ಕುಟುಂಬದ ಮೇಲೆ ಪ್ರಯೋಗಿಸಲ್ಪಡುವ ವಸ್ತುವಿನಲ್ಲಿ ಒಂದು ಶ್ರೇಷ್ಠತೆ ಇಲ್ಲದೇ ಇದ್ದರೆ ನೀವು ಅವರನ್ನು ನಿರೀಕ್ಷೆ ಮಾಡೋದು ಹೇಗೆ? ವಿಷಯುಕ್ತ ಆಹಾರವನ್ನು ಹೊರತುಪಡಿಸಿ ವಿಷದಿಂದ ಮುಕ್ತವಾಗುವಂತಹ ವ್ಯವಸ್ಥೆಯನ್ನು ಬಳಸಿಕೊಂಡ್ರೆ ಅದು ಶ್ರೇಷ್ಠವಾಗಿ ನಮಗೆ ಲಭ್ಯವಾಗತ್ತೆ ಅಂಥದ್ದು. 3ನೆಯದ್ದು ಆಚಾರ. ಮನೆಯಲ್ಲಿ ಸಿಟ್ಟು ಬರೋದಿಲ್ಲ. ನೀವು ದುಷ್ಟ ಪದಾರ್ಥಗಳನ್ನು, ಭಾವದುಷ್ಟ ಪದಾರ್ಥಗಳನ್ನು ತಿಂದರೆ ಸಿಟ್ಟು ಬರುತ್ತೆ. ಭಾವ ಸೌಮ್ಯ ಪದಾರ್ಥಗಳನ್ನು ತಕೊಂಡ್ರೆ ಸಿಟ್ಟು ಬರೋದಿಲ್ಲ. ಅಂದ್ರೆ ಏನದು ಹಂಗಂದ್ರೆ? ಈಗ ನೀವು ಅರ್ಥ ಆಗೋದಿಲ್ಲ ಅಂತಂದ್ರೆ ಅಂದರೆ ನೀವು ಯಾವ ಪದಾರ್ಥವನ್ನು ಭುಂಜಿಸ್ತೀರೋ, ತಿಂತೀರೋ, ಅದು ನಿಮ್ಮ ಮನಸ್ಸನ್ನು ಕೆರಳಿಸ್ತದೆ. ಕೆರಳಿಸಬಾರದು. ಹೇಳೋದು ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಮನಸ್ಸನ್ನು ಅರಳಿಸ್ತದೆ. ಸಣ್ಣ ಪುಟ್ಟ ಕಲಹಗಳಾಗೋದಿಲ್ಲ ಸಾತ್ವಿಕ ಆಹಾರವನ್ನೇ ತಿಂದರೆ. ನೀವು ಕ್ರೋಧ ಹೆಚ್ಚಾಗುವಂಥ ಆಹಾರವನ್ನು ತಿಂದರೆ ಸಿಟ್ಟು ಬರುತ್ತೆ, ಜಗಳ ಆಗತ್ತೆ. ಸೊ ನಿಮ್ಮ ಮನೆಯ ಎಲ್ಲರ ಆಚಾರ ನಿರ್ಣಯ ಆಗುವುದು ಅಡುಗೆ ಮನೆಯಿಂದ, ಅಡುಗೆ ಮನೆಯ ಆಹಾರದಿಂದ. 4ನೆಯದ್ದು ವಿಹಾರ ಅಂತ ಹೇಳಿದೆ ನಾನು. ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ನಮ್ಮ ಕ್ರಿಯೆಗಳೆಲ್ಲವೂ ಶಾಂತವಾಗಿರುತ್ತೆ, ಸಮಾಧಾನವಾಗಿರುತ್ತೆ. ಹಾಗಿದ್ರೆ ಅದರ ಆರಂಭ ಎಲ್ಲಿ? ಅಡುಗೆ ಮನೆಯಲ್ಲಿ. ಅಡುಗೆ ಮನೆಯ ಆರಂಭ ಎಲ್ಲಿ? ಈ ಪದಾರ್ಥಗಳಿಂದ. ಈ ಪದಾರ್ಥಗಳನ್ನು ವ್ಯವಸ್ಥಿತವಾಗಿ ಪಡೆಯುವಲ್ಲಿ ನಾವು ಬಹಳ ಸಂದರ್ಭದಲ್ಲಿ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಪ್ರಧಾನವಾಗಿ ಮೌಲ್ಯವನ್ನು ಹಾಗೆ ಪ್ರಧಾನವಾಗಿ ತಗೊಳ್ಳಬಾರದು. ಕೆಲವು ಐಟಮ್ಗಳನ್ನು ನೀವು ಕಾಸ್ಟ್ಲಿ ಇದ್ದರೂ ತಗೊಳ್ಬೇಕು. ಯಾಕೆಂದರೆ ಅದರ ಪರಿಣಾಮದಲ್ಲಿ ನಿಮಗೆ ತುಂಬ ಲಾಭ ಆಗತ್ತೆ. ನೀವು ಕಡಿಮೆ ಬೆಲೆಯ ಆಹಾರ ಪದಾರ್ಥಗಳನ್ನು ತಗೊಂಡ್ರೆ
ಅದು ಕಲಬೆರಕೆ ಆಗಿರುತ್ತೆ. ಅಂದರೆ ಕಮ್ಮಿ ರೇಟಿಂಗ್ ಏನೋ ಕಟ್ಟಿಸಿ ಅದ್ರ ರಿಪೇರಿ ಖರ್ಚು ಮಾಡೋ ಬದಲು ಸ್ವಲ್ಪ ಖರ್ಚು ಮಾಡಿ ಒಳ್ಳೆ ಕಟ್ಟಡ ಕಟ್ಟಿದ್ರೆ ಅದ್ರ ರಿಪೇರಿ ಬರಲ್ಲ ಅಂತ ನೀವು ಹೇಳ್ತೀರಾ. ಅಕ್ಷರಶಃ ಸತ್ಯ. ಯಾವುದನ್ನು ನೀವು ನಿಮ್ಮ ಬಂಡವಾಳ ಅಂತ ಮಾಡ್ತೀರೋ ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಮೌಲ್ಯವನ್ನು ಕೊಡಬೇಕು. ಈಗ ನೀವು ಸ್ವಂತ ಮನೆಗೆ ಒಂದು ಫ್ರಿಡ್ಜ್ ತಗೊಳ್ತೀರಿ ಅಂತೀರಿ, ವಾಷಿಂಗ್ ಮಷಿನ್ ತಗೊಳ್ತೀರಿ ಅಥವಾ ಮಿಕ್ಸರ್ ತಗೊಳ್ತೀರಿ ಅಂತೀರಿ, ಅದು ನಿಮ್ಮ ಮನೆಯಲ್ಲಿ ನಿರಂತರ ಬಳಸುವಂಥ ಒಂದು ಅಸೆಟ್, ಅದು ಆಸ್ತಿ. ಅದು ಹೌದು. ನೀವು ಅದರಲ್ಲಿ ಚೌಕಶಿ ಮಾಡಿದ್ರೆ 6 ತಿಂಗಳಿಗೆ ಚೇಂಜ್ ಮಾಡಬೇಕಾಗತ್ತೆ. ಆಹಾರವೂ ಹಾಗೆ. ನೀವು ಒಳ್ಳೆಯ ಆಹಾರ ಬೇಕು ಅಂತಾದರೆ ಗ್ರಾಮ ರಾಜ್ಯವನ್ನು ಹುಡ್ಕೊಂಡು ಹೋಗಬೇಕು. ಗ್ರಾಮ ರಾಜ್ಯ ಈಗಂತೂ ನೀವು ಹುಡುಕ್ಲೇಬೇಕಾಗಿಲ್ಲ, ಈಗ ಮನೆ ಮನೆಗೆ ಬರುತ್ತೆ, ಮನೆ ಮನೆಗೆ ಬರುತ್ತೆ. ನಿಮಗೆ ಇದರಲ್ಲಿ ಇನ್ನೊಂದು ಒಂದು ಆಪ್ತತೆ ಇದೆ ನೋಡಿ. ಗ್ರಾಮ ಅಂತ ಕೇಳುವಾಗ ನಿಮಗೆ ನಿಮ್ಮ ಮೂಲ ಊರು ನೆನಪಾಗತ್ತೆ. ಎಲ್ಲರೂ ವಲಸೆ ಬಂದವರೇ ಬೆಂಗಳೂರಿಗೆ ಅಥವಾ ಇಂಥ ಸಿಟಿಗಳಿಗೆ. ನಿಮ್ಮ ಮೂಲ ಊರು ನೆನಪಾಗತ್ತೆ. ನಿಮ್ಮ ಮೂಲ ಊರು ನೆನಪಾದಾಗ ನಿಮ್ಮ ಬಂಧು ಬಾಂಧವರು ನೆನಪಾಗುತ್ತಾರೆ, ನಿಮ್ಮ ಗದ್ದೆ ಹೊಲ ಇವು ನೆನಪಾಗತ್ತೆ, ತೋಟ ಎಲ್ಲ ನೆನಪಾಗತ್ತೆ. ಸೊ ನಿಮ್ಮ ಮನಸ್ಸಿನ ಒಳಗಡೆ ಒಂದು ಆನಂದದಾಯಕವಾದಂತಹ ವಿಚಾರ ಪಸರಿಸ್ತಾ ಇರುತ್ತೆ. ನೀವು ಅದನ್ನು ಬಿಟ್ಟು ಅಮೇರಿಕಾನೋ ನ್ಯೂಯಾರ್ಕೋ ಇಂಗ್ಲೆಂಡೋ ಅಂತ ಅಲ್ಲಿಂದ ಏನು ತರೋದಿಲ್ಲ. ನಿಮ್ಗೆ ಆಗ ಏನು ಆಪ್ಯಾಯತೆ ಬರೋದಿಲ್ಲ, ಅಂತ ಒಂದು ಸಂಬಂಧ ಕಲ್ಪಿತ ಆಗೋದಿಲ್ಲ. ಗ್ರಾಮ ರಾಜ್ಯ, ಗ್ರಾಮ ಅಂತ ಹೇಳುವಾಗಲೇ ಅದು ನೆನಪಾಗತ್ತೆ. ರಾಜ್ಯ ಅಂತ ತಗೊಳ್ಳುವಾಗ ನಿಮ್ಮ ವರ್ತಮಾನದ ಅಸ್ತಿತ್ವ ನೆನಪಾಗತ್ತೆ. ನಾನು ಎಲ್ಲಿ ಬದುಕ್ತಾ ಇದ್ದೇನೆ, ಹೆಂಗೆ ಬದುಕ್ತಾ ಇದ್ದೇನೆ, ನನಗೂ ಮತ್ತು ನನ್ನ ಮೂಲಕ್ಕೂ ಇರುವ ಸಂಬಂಧ ನೆನಪಾಗತ್ತೆ. ಯಾವಾಗ ಫಲ ಕೊಡುವ ಹಣ್ಣನ್ನು ನೀವು ತಿಂತೀರೋ ಆಗ ನಿಮಗೆ ಫಲ ಕೊಡುವ ಮರದ ಬೇರು ನೆನಪಾದರೆ ನಿಮಗೆ ಎಷ್ಟು ಅಭಿಮಾನ ಬರುತ್ತೆ. ನಿಮ್ಮ ಮನಗಳಲ್ಲಿ ಆ ಒಂದು ಸ್ಫೂರ್ತಿ ಉಕ್ಕೇ ಇರುತ್ತೆ. ಇದು ಬೇಕಾದಂಥ ಕೆಲಸ. ಗ್ರಾಮ ರಾಜ್ಯ ಈ ಬಾಂಧವ್ಯವನ್ನು ಬೆಸೆಯುತ್ತೆ. ಇದು ಇದರ ವಿಹಾರದ ಅಂಶಗಳು. ಈಗ 15 ವರ್ಷದಿಂದ ನೀವು ನೋಡ್ತಿದ್ದೀರಾ, ಆದರೆ ಗ್ರಾಮ ರಾಜ್ಯ ನಿಮ್ಮ ಮನೆಯಲ್ಲಿ ಎಷ್ಟು ಹಾಸುಹೊಕ್ಕಾಗಿದೆ, ಮತ್ತು ನಿಮ್ಮ ಫೇವ್ರೇಟ್ ಅಂತ ಹೇಳೋದಾದರೆ ಯಾವ ಪ್ರಾಡಕ್ಟನ್ನು ನೀವು ಜಾಸ್ತಿ ಗಮನಿಸ್ತೀರಾ, ಇಷ್ಟಪಡ್ತೀರಾ? ನಿಜವಾಗಿ ಹೇಳಬೇಕು ಅಂದರೆ ನನಗೆ ಅಡುಗೆ ಮಾಡಲಿಕ್ಕೆ ಬರಲ್ಲ. ಅಡುಗೆ ಮನೆಗೆ ಹೋಗಿ ಬರ್ತಾ ಇರ್ತೇನೆ ನಾನು. ಅಲ್ಲಿ ಸುಮಾರಿಷ್ಟು ಐಟಮ್ಗಳಿದೆ. ತೊಗರಿಬೇಳೆ ಇದೆ, ಬೆಲ್ಲ ಇದೆ, ಇವುಗಳೆಲ್ಲ ಗ್ರಾಮ ರಾಜ್ಯದ್ದು. ಪೂಜೆ ಮಾಡ್ತೇನೆ ನಾನು, ಆ ಅಗರಬತ್ತಿ ಗ್ರಾಮ ರಾಜ್ಯದ್ದು. ಆಮೇಲೆ ಕೈ ತೊಳೆಯುವ ವಸ್ತುಗಳಿದೆ, ನೆಲ ಒರೆಸುವ ವಸ್ತುಗಳು, ಇವೆಲ್ಲ ಗ್ರಾಮ ರಾಜ್ಯದಿದೆ. ಗ್ರಾಮ ರಾಜ್ಯ ಹೆಂಗೆ ಗೊತ್ತಾಗತ್ತೆ ಗೊತ್ತಾ, ಮನೆಯಲ್ಲಿ ಇದೆಯೋ ಇಲ್ವೋ ಅಂಥೇಳಿ. ಆ ನೆಲ ಒರೆಸುವ ಐಟಮನ್ನು ನಾವು ಬಳಸುವಾಗ ಬರುವ ಒಂದು ಗಂಧ ಇದೆ, ಅದು ಗ್ರಾಮ ರಾಜ್ಯದ್ದು ಯುನೀಕ್ ಸ್ಮೆಲ್ ಇದೆ. ಅದಕ್ಕೆ ಅದು ಹೇಳಿ ವ್ಯಕ್ತಪಡಿಸ್ಲಿಕ್ಕಾಗಲ್ಲ, ಅದು ಅನುಭವಿಸಿ ವ್ಯಕ್ತಪಡಿಸ್ಬೇಕು. ಆ ಅನುಭವ ನಮ್ಮಲ್ಲಿ ಈಗಲೂ ಇದೆ. ಅದು ಗ್ರಾಮ ರಾಜ್ಯ 15 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಉಪಯೋಗ ಪಡ್ತಾ ಇದೆ. ಗ್ರಾಮ ರಾಜ್ಯ ನಿಮ್ಮ ಇದರಲ್ಲಿ ನೋಡಿದ್ರೆ ಈ 15 ವರ್ಷವನ್ನು ನೀವು ನೋಡಿದ್ದೀರಾ. ಮುಂದಿನ ದಿನಗಳಲ್ಲಿ ಏನು ಅಂದರೆ ನೀವೇನು ನಿರೀಕ್ಷೆ ಮಾಡ್ತೀರಾ? ಏನು ನಿರೀಕ್ಷೆ ಅಂದರೆ, ಗ್ರಾಮ ರಾಜ್ಯದ ವಸ್ತುಗಳು, ಗ್ರಾಮ ರಾಜ್ಯದ ಎಲ್ಲ ವಿಚಾರಗಳು ಪ್ರತಿಯೊಂದು ಸಮಾಜದ ಒಂದು ವಿಚಾರವಾಗಿ ಬರಬೇಕು. ಸಾವಯವ ಅಂತ ಹೇಳಿದ ತಕ್ಷಣ ಎಲ್ಲವೂ ಅದನ್ನು ನಾಳೆಯಿಂದಲೇ ಬಳಸಬೇಕು ಅಂತ ಆಗೋದಿಲ್ಲ ಕೆಲವೊಮ್ಮೆ. ಆದರೆ ಬಹುತೇಕರು ಅದನ್ನು ಬಳಸುವ ವಿಷಯದಲ್ಲಿ ಮನಸ್ಸು ಮಾಡಬೇಕು. ಈ ವಿಚಾರಗಳು ಸಮಾಜದ ಹಲವು ವ್ಯಕ್ತಿಗಳಿಗೆ, ಹಲವು ವೇದಿಕೆಗಳಿಗೆ ಹೋಗುವಂತಾಗಬೇಕು. ಇನ್ನೂ ಭಾಳ ಜನರಿಗೆ ಗೊತ್ತಿಲ್ಲ. ಈಗ ಬಹುಶಃ ಬಳಕೆಯ 1% 2% ಮಾತ್ರ ಇದು ಗೊತ್ತಿರಬಹುದು. ಅದರ ಬಳಕೆಯಲ್ಲಿ ಗ್ರಾಮ ರಾಜ್ಯ ಮಾರ್ಕೆಟ್ನಲ್ಲಿ ಸಿಂಹಪಾಲನ್ನು ಪಡಿಬೇಕು, ಎತ್ತರದ ವ್ಯಾಪಕತೆಯನ್ನು ಹೊಂದಬೇಕು. ಗ್ರಾಮ ರಾಜ್ಯದಲ್ಲಿ ಈ ಗುಣಮಟ್ಟವನ್ನು ಕಟ್ಟ ಕಡೆವರೆಗೂ ಕಾದುಕೊಂಡು ಹೋಗಬೇಕಾದಂಥ ಒಂದು ಕಠಿಣವಾದ ತಪಸ್ಸು ಬೇಕು. ಗ್ರಾಮ ರಾಜ್ಯದ ವಿಶ್ವಸ್ಥರಿಗೆ ಅಥವಾ ಅಲ್ಲಿ ಕೆಲಸ ಮಾಡುವ ಎಲ್ಲ ಸಹೋದ್ಯೋಗಿ ಗುರುಬಂಧುಗಳಿಗೆ ತನ್ನ ಸಂಸ್ಥೆಯ ಉತ್ಪನ್ನಗಳು ಅತ್ಯುತ್ಕೃಷ್ಟವಾದ ಗುಣಮಟ್ಟವನ್ನು ಹೊಂದುವಂತಿರಬೇಕು. ಮಾರ್ಕೆಟ್ನಲ್ಲಿ ಅದು ಇನ್ನೂ ಹೆಚ್ಚು ಎತ್ತರದ ಸ್ಥಾನವನ್ನು ಪಡೆಯುವಂತಾಗಬೇಕು. ನೀವು ಹವ್ಯಕ ಮಹಾಮಂಡಲದ ಇದರಿಂದ ನಾನು ಕೇಳ್ತಾ ಇರೋದು, ನಮ್ಮ ರಾಮಚಂದ್ರಾಪುರ ಮಠದ ಅಂಗಸಂಸ್ಥೆಯಾಗಿ ಆರಂಭಗೊಂಡಿದೆ, ನಡೀತಾ ಇದೆ. ಬಟ್ ಮಾರ್ಕೆಟ್ನಲ್ಲಿ ಇದು ಯಾವ ಥರ ಕಾಣಬೇಕು ಅಂತ? ಇದು ಪ್ರತಿಯೊಬ್ಬ ಮನುಷ್ಯನ ವ್ಯವಸ್ಥೆ ತನ್ನದು ಅಂತ ಆಗಬೇಕು.
ಇದನ್ನು ಬಳಸುವವರಿಗೆ ನಾನು ಗ್ರಾಮ ರಾಜ್ಯದ ಒಬ್ಬ ಫಲಾನುಭವಿ ಅಂತ ಅವರಿಗೆ ಹೆಮ್ಮೆ ಬರಬೇಕು. ಆ ರೀತಿಯಾದ ಕೆಲವು ಮಾರ್ಕೆಟಿಂಗ್ ವ್ಯವಸ್ಥೆಗಳು ಆಗಬೇಕು. ಅವರು ಅದೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚು ವೇಗವರ್ಧನೆ ಆಗಬೇಕು. ಈ ದೇಶಕ್ಕೆ ಈಗಲೂ ಬೇಕಾದದ್ದು ಅಂತಹದ್ದೇ. ಇತ್ತೀಚಿನ ಒಂದು ಆರೋಗ್ಯದ ವರದಿ ನೋಡಿ, ಬಹುತೇಕ ದೊಡ್ಡ ದೊಡ್ಡ ವ್ಯಾಧಿಗಳು, ಕ್ಯಾನ್ಸರ್ ಇರ್ಬೋದು, ಹೃದಯಾಘಾತ ಇರ್ಬೋದು, ಅಥವಾ ಮಂಡಿ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು ಇರ್ಬೋದು, ಇಂತಹ ಬಹುತೇಕ ದೊಡ್ಡ ದೊಡ್ಡ ವ್ಯಾಧಿಗಳಿಗೆ ಮೂಲ ಕಾರಣ ಕಲಬೆರಕೆಯಾದಂತಹ ಆಹಾರದ ವಸ್ತುಗಳು, ವಿಷಯುಕ್ತವಾದಂತಹ ಆಹಾರದ ಬಳಕೆಗಳು. ಅದರಲ್ಲಿಯೂ ಯುವ ಜನರಲ್ಲಿ ಮತ್ತು ಮಹಿಳೆಯರಲ್ಲಿ ಇದರ ಅಂಶ ಹೆಚ್ಚಿದೆ. ಇದು ಕಡಿಮೆ ಆಗಬೇಕು ಅಂತಾದರೆ ಗ್ರಾಮ ರಾಜ್ಯದಂತಹ ಸಂಸ್ಥೆಗಳು 10 ಕಡೆಗಳಲ್ಲಿ, 100 ಕಡೆಗಳಲ್ಲಿ ತನ್ನ ಕೈ ಚಾಚಬೇಕು, ವಿಸ್ತಾರಗೊಳ್ಳಬೇಕು. ಅಲ್ಲೆಲ್ಲ ಈ ತತ್ವ ಪಸರಿಸಬೇಕು. ಆಗ ಮಾತ್ರ ಅದು ನಿಲ್ಲತ್ತೆ, ಅದು ಗಟ್ಟಿಯಾಗತ್ತೆ. ಹವ್ಯಕ ಮಹಾಮಂಡಲದ ಕುರಿತಾಗಿ ನೀವು ಕೇಳಿದಿರಿ. ಮಹಾಮಂಡಲ ಅಥವಾ ಇನ್ನಿತರ ಬೇರೆ ಬೇರೆ ಸಮಾಜದ ಎಲ್ಲ ಮೂರ್ಧನ್ಯ ವ್ಯವಸ್ಥೆ ಸಂಸ್ಥೆಗಳು ಗ್ರಾಮ ರಾಜ್ಯದ ಉತ್ಪನ್ನಗಳನ್ನು ಬಳಕೆ ಮಾಡಬೇಕು. ಎಲ್ಲೆಲ್ಲ ಯಾರೆಲ್ಲರೂ ತನ್ನ ಮಾತನ್ನು ಸ್ಥಾಪಿಸುವಂತಹ ಹೊಣೆಗಾರಿಕೆಯಲ್ಲಿ ಇರ್ತಾರೋ ಅವರೆಲ್ಲರ ಮುಕ್ತವಾಗಿ ಇಂತಹ ಒಂದು ಪ್ರಯೋಗವನ್ನು, ಇಂತಹ ಒಂದು ಹೋರಾಟವನ್ನು ಬೆಂಬಲಿಸಿ ಸಮಾಜಕ್ಕೆ ಕೊಡಬೇಕು. ಆ ಕೆಲಸವನ್ನು ಮಾಡದೇ ಇದ್ದರೆ ನಾಗರಿಕ ಪ್ರಜ್ಞೆಯನ್ನು ವಿಸ್ತರಿಸುವ ವಿಷಯದಲ್ಲಿ ಅಂಥವರು ಸೋಲ್ತಾರೆ ಅಂತಲೇ ಅರ್ಥ. ಹಾಗಾಗಿ ಯಾರೆಲ್ಲರೂ ಬೇರೆ ಬೇರೆ ಸ್ಥಾನಗಳಲ್ಲಿ ಅಧಿಕಾರದಲ್ಲಿದ್ದಾರೋ ಅವರುಗಳು ಇದನ್ನು ಸಮಾಜಕ್ಕೆ ಹಂಚಬೇಕು. ಧನ್ಯವಾದಗಳು. ನಮಸ್ತೆ ಸರ್. ಇಷ್ಟು ಹೊತ್ತು ನಮ್ಮ ಜೊತೆ ಸಮಯ ಕೊಟ್ಟು ಮಾತನಾಡಿದ್ದಕ್ಕೆ. ಒಟ್ಟಾರೆಯಾಗಿ ರಾಮರಾಜ್ಯದ ಕನಸನ್ನು ಹೊತ್ತಿರುವ ಗ್ರಾಮ ರಾಜ್ಯ ಇನ್ನಷ್ಟು ವಿಸ್ತಾರವಾಗಿ ಬೆಳೀಲಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಶ್ರೀಯುತ ಮೋಹನ್ ಹೆಗ್ಡೆ ಅವರು. ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮಸ್ಕಾರ. ಇಂದಿನ ಈ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ವಿಷಮುಕ್ತ ಅಡುಗೆ ಮನೆ ನಮ್ಮೆಲ್ಲರದಾಗಲಿ ಅಂತ ಹೇಳ್ತಾ ನಮಸ್ಕಾರ.